ಬೇಕು ಹೋಗ್ರಮ್ಮ. ಅಶೋಕ್ ಸಿಕ್ಕಿದ ತಕ್ಷಣ ನಮ್ಗೆ ವಿಷಯ ತಿಳಿಸಿ. ಬನ್ನಿ. ಅಶೋಕ್, 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 ಅಶೋಕ್ ಅಣ್ಣ, ಅಶೋಕ್, ಅಶೋಕ್ ಅಣ್ಣ, ಅಶೋಕ್. ವೇದ ಬಾತ್ರೂಮ್ ನೋಡು. ಅಶೋಕ್ ಅಣ್ಣ. ಅಶೋಕ್ ರೀ, ಅಲ್ಲೂ ಕಾಣಿಸ್ತಿಲ್ಲ. ಅಲ್ಲ, ಬೆಳಗ್ಗೆಯಿಂದ ಮನೆಗೆಲ್ಲ ಓಡಾಡ್ತಿದೀವಿ. ಇವ್ರು ನೋಡಿದ್ರೆ ಅಶೋಕ್ ಅಣ್ಣ ಮನೇಲೇ ಇದ್ದಾರೆ ಅಂತ ಹೇಳ್ತಾರೆ. ಏನ್ರಿ ಇದು ಆಶ್ಚರ್ಯ? ನನಗೂ ಅದೇ ಆಶ್ಚರ್ಯ ಆಗ್ತಿದೆ ವೇದ. ನಮ್ಮೆಲ್ರಿಗೂ ಕಾಣ್ತಾ ಇರೋ ಅಶೋಕ ಮನೆಯೊಳಗೆ ಬಚ್ಚಿಟ್ಕೊಂಡಿರೋದಕ್ಕೆ ಹೇಗೆ ಸಾಧ್ಯ? ಅಥವಾ ಅವನನ್ನ ಅಂದ್ರೆ ಅಲ್ಲ ಅವನಿಗೇನಾದ್ರು ನೆಗೆಟಿವ್ ಆಗಿ ಮಾತಾಡ್ಬೇಡಿ ಪ್ಲೀಸ್. ಮಾತ್ ನಿಲ್ಸಿ, ಮೊದಲು ಅಶೋಕ್ ಅಣ್ಣನ ಹುಡ್ಕೋಣ ಬನ್ನಿ. ಅಶೋಕ್, ಅಶೋಕ್, ಎಲ್ಲಿದ್ದೀರಾ ಅಶೋಕ್? ಬೆಳಗ್ಗೆಯಿಂದ ನಿಮ್ಮನ್ನ ಹುಡುಕಿ ಹುಡುಕಿ ಸುಸ್ತಾಗೋಗಿದ್ದೀವಿ. ಪ್ಲೀಸ್ ಸತಾಯಿಸ್ಬೇಡಿ ಅಶೋಕ್. ಪ್ಲೀಸ್ ಕಣ್ಮುಂದೆ ಬನ್ನಿ ಅಶೋಕ್. ಅಶೋಕ್, 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 ಅಶೋಕ್. ಮನೆ ಯಾರಾದ್ರೂ ಈ ವಿಷಯ ಹೇಳಿದ್ರೆ ಇಲ್ಲೇ ದೊಣ್ಣೆಯಿಂದ ಸಾಯಿಸ್ಬಿಡ್ತೀನಿ. ಇವತ್ತಿಂದ ಒಂದ್ ಮಾತು ಕೂಡ ಆಗ್ಬಾರ್ದು. ಇನ್ನೊಂದು ತಪ್ಪಾಗಿದೆ. ಏನದು? ಅದೇ ಒಡಿಯ, ನೀವು ಗಡ್ಗಿನ ಕೊಟ್ಟು ಕಳ್ಸಿದ್ರಲ್ಲ, ಅದನ್ನ ಕುತೂಹಲದಿಂದ ನೋಡೋಕೆ ನನ್ನ ಹೆಂಡತಿ ಪ್ರಯತ್ನ ಪಟ್ಟಿದ್ದಾಳೆ. ಅವಳಿಗೆ ರಾತ್ರಿಯಿಂದ ಕಣ್ಣು ಕಾಣಿಸ್ತಿಲ್ಲ. ಆ ಸಲುವಾಗಿಯೇ ನಾನು ಅದನ್ನ ಯಾರು ಮುಟ್ಟಬಾರ್ದು, ನೋಡಬಾರ್ದು ಅಂತ ಹೇಳಿದ್ದು. ನಾನು ಕೊಟ್ಟು ಕಳಿಸಿದ್ದು ಬರೀ ವಸ್ತುವಲ್ಲ,
ಅದು ಒಂದು ಸೂಕ್ಷ್ಮವಾದ ಸಾಧನ. ಅಶೋಕ್ ಇರುವಿಕೆಯನ್ನು ತಿಳಿಸುವ ಸಾಧನ. ಒಡೆಯ, ಗೊತ್ತಿಲ್ಲದೆ ಅವಳಿಂದ ತಪ್ಪಾಗಿದೆ. ಮನೆಯವ್ರಿಗೆ ಗೊತ್ತಾದ್ರೆ ಅವಳಿಗೆ ಮುಖ ಎತ್ಕೊಂಡು ಓಡಾಡಕ್ಕೂ ಆಗಲ್ಲ. ದಯವಿಟ್ಟು. ಜೈ ಚೌಡೇಶ್ವರಿ ತಾಯಿ, ಜೈ ಚೌಡಾಂಬಿಕೆ, ಜೈ ಚೌಡಾಂಬಿಕೆ. ನನ್ನ ಕಣ್ಣು ಕಾಣಿಸ್ತಾ ಇದೆ, ನನ್ನ ಕಣ್ಣು ಕಾಣಿಸ್ತಾ ಇದೆ. ಸದ್ಯ ಎಲ್ಲಿ ಪರ್ಮನೆಂಟಾಗಿ ನಾನು ಕುರುಡಿ ಆಗೋಗ್ತೀನೋ ಅಂತ ಭಯ ಆಗೋಗಿತ್ತು. ಎಲ್ಲ ಆಗಿದ್ದು ಆರ್ತಿಯಿಂದನೇ. ಆ ಗಡಿಗೆ ಶಕ್ತಿ ಇರೋವಂಥದ್ದು ಅಂತ ಹೇಳಿದರೆ ನಾನು ಅದನ್ನು ಮುಟ್ತಾನೆ ಇರಲಿಲ್ಲ. ಎಲ್ಲ ನಿಗೂಢ ಮಾಡಿ ಇಡೀ ದಿನ ನಾನು ಕುರುಡಿಯಾಗಿರೋ ಹಾಗೆ ಮಾಡಿಬಿಟ್ಲು. ಪಾಪಿ. ನೋಡುವ ದೃಷ್ಟಿ ಸರಿಯಾಗಿಲ್ಲ ಅಂದರೆ ದೃಷ್ಟಿ ದೋಷ ಸಹಜ. ಚೌಡಿ ಕ್ಷಮಿಸಿದ್ದಾಳೆ, ಹೆದರ್ಕೋಬೇಡ, ಏನೂ ಆಗಲ್ಲ. ಆಗ್ಲಿ ಒಡೆಯ, ಎಲ್ಲ ನಿಮ್ಮ ಆಶೀರ್ವಾದ. ಇನ್ಮೇಲೆ ಹೀಗಾಗದೇ ಇರೋ ರೀತಿ ಎಚ್ಚರಿಕೆ ವಹಿಸ್ತೀನಿ. ವೇದ, ಅಶೋಕ ಇಲ್ಲಿ ಕಾಣ್ತಾನೆ ಇಲ್ಲ. ಸೂರ್ಯ ಮುಳುಗೋದ್ರಲ್ಲಿ ಅಶೋಕ ಸಿಗಬೇಕು ಅಂತ ಹೇಳಿದ್ದಾರೆ. ಏನ್ ಮಾಡೋದು? ಮೊದಲು ಹೋಗಿ ಅಶೋಕ ಕಾಣ್ತಿಲ್ಲ ಅಂತ ಹೇಳೋಣ. ಬಾ ಬಾ. ಎಲ್ಲ ಕಡೆ ಹುಡುಕಿದ್ವಿ, ಅಣ್ಣ ಎಲ್ಲೂ ಕಾಣಿಸ್ಲಿಲ್ಲ. ನಾನು ನನ್ನ ರೂಮು, ಟೆರೇಸು, ಸ್ಟೋರ್ ರೂಮ್ ಎಲ್ಲ ಕಡೆ ಹುಡುಕ್ತೆ. ಅಶೋಕ್ ಎಲ್ಲೂ ಕಾಣಿಸ್ಲಿಲ್ಲ. ಬನ್ನಿ, ಅವ್ರಿಗೆ ಹೇಳೋಣ. ಬನ್ನಿ. ಸ್ವಾಮಿ, ಅಶೋಕ್ ಅವ್ರ ಮನೆ ಒಳಗಡೆ ಎಲ್ಲೂ ಕಾಣ್ತಾ ಇಲ್ಲ. ಸಾಧ್ಯನೇ ಇಲ್ಲ. ಅಶೋಕ್ ಇದೇ ಮನೇಲಿದ್ದಾನೆ. ಮನೇಲಿ ನಮಗೆ ಗೊತ್ತಿರೋ ಎಲ್ಲ ಜಾಗದಲ್ಲೂ ಹುಡುಕಾಡಿದ್ವಿ ಗುರುಗಳೇ, ಆದ್ರೆ ಎಲ್ಲೂ ಕಾಣ್ತಾ ಇಲ್ಲ. ಹೌದು ಗುರುಗಳೇ. ಒಡೆಯ, ಏನಿದು ಸತ್ವ ಪರೀಕ್ಷೆ? ಅಡಗಿ ಕುಳಿತರೆ ಬಿಡುವವನಲ್ಲ ಈ ಚೌಡಿ ಉಗ್ರ. ಇವತ್ತು ಅವನನ್ನು ಹೆಕ್ಕಿ ತೆಗಿಲಿಲ್ಲ ಅಂದ್ರೆ ಈ ನನ್ನ ಚೌಡೇಶ್ವರಿ ತಾಯಿಗೆ ಅವಮಾನ. ಜೈ ಚೌಡೇಶ್ವರಿ ತಾಯಿ, ಜೈ ಚೌಡೇಶ್ವರಿ ತಾಯಿ, ಜೈ ಚೌಡಾಂಬಿಕೆ, ಜೈ ಚೌಡಾಂಬಿಕೆ, ಜೈ ಚೌಡಾಂಬಿಕೆ.
ಶಬ್ದವನ್ನು ತಡೆದು ಅನ್ಯ ವಸ್ತುಗಳ ಶಬ್ದವನ್ನು ಹೆಚ್ಚಿಸ್ತಾ ಇದ್ದೀಯೋ? ಒಡೆಯ, ಏನಿದೆಲ್ಲ? ಯಾಕೆ ಹೀಗೆಲ್ಲ ಆಗ್ತಿದೆ? ದುಷ್ಟಶಕ್ತಿ. ದುಷ್ಟಶಕ್ತಿಯ ಪ್ರಭಾವ. ಅಶೋಕನನ್ನು ಹುಡುಕಲು ಒಂದು ದುಷ್ಟಶಕ್ತಿಯಿಂದ ತೊಂದರೆ ಆಗ್ತಾ ಇದೆ. ಇದುವರೆವಿಗೂ ನನಗೆ ಅಶೋಕನ ಉಸಿರಾಟದ ಸದ್ದು ಕೇಳಿಸುತ್ತಿತ್ತು. ಈಗ ಬೇರೆ ವಸ್ತುಗಳಿಂದ ಶಬ್ದವನ್ನು ಹೆಚ್ಚಿಸಿ ನನಗೆ ಅಶೋಕನ ಉಸಿರಾಟದ ಸದ್ದು ಕೇಳಿಸದಂತೆ ತಡೆಯುತ್ತಿದೆ. ನಮ್ಮ ಮನೆ ಮೇಲೆ ಕೆಟ್ಟ ಕಣ್ಣು ಬಿದ್ದಿದೆ ಅನ್ನೋದನ್ನ ಕೇಳಿ ನನಗೆ ತುಂಬಾ ದುಃಖ ಆಗ್ತಿದೆ ಒಡೆಯ. ಈ ಮನೆಯವ್ರ ನೆಮ್ಮದಿ ಹಾಳು ಮಾಡಕ್ಕೆ ಬಂದಿದೆ ಅನ್ಸುತ್ತೆ. ಅಲ್ಲ, ನಾವೇನ್ ತಪ್ಪು ಮಾಡಿದ್ವಿ ಅಂತ ಈ ರೀತಿ ಶಿಕ್ಷಿಸ್ತಾ ಇದೆ? ಒಡೆಯ, ನಾವು ಯಾರಿಗೂ ಯಾವಾಗ್ಲೂ ಯಾವ ಅನ್ಯಾಯನೂ ಮಾಡಿಲ್ಲ. ನಮ್ಗೆ ಯಾಕೆ ಅನ್ಯಾಯ? ಆ ದುಷ್ಟಶಕ್ತಿ ಯಾವುದು ಒಡೆಯ? ಮೊದಲು ಅಶೋಕ ಸಿಗಲಿ, ಆಮೇಲೆ ಆ ದುಷ್ಟಶಕ್ತಿಯ ಬಗ್ಗೆ ಹೇಳ್ತೇನೆ. ಒಡೆಯ, ನೀವೇ ನಮಗೆ ದಿಕ್ಕು, ನೀವೇ ನಮಗೆ ದಾರಿ ತೋರಿಸ್ಬೇಕು. ಹೇಗಾದ್ರೂ ಮಾಡಿ ನಮ್ಮ ಮನೆ ಮಗನ್ನ ನಮ್ಗೆ ಹುಡುಕೊಡಿ. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ನಿಮ್ಮ ಕಾಲಿಗೆ ಬೀಳ್ತೀನಿ ಒಡೆಯ. ಹೆದರಬೇಡಿ, ಇಂಥ ದುಷ್ಟ ಶಕ್ತಿಗಳಿಗೆ ಯಾರು ಮರಗಬೇಡಿ. ಸದಾ ಕಾಲ ದುಷ್ಟ ಶಕ್ತಿಯನ್ನೇ ಮೈಗೂಡಿಸ್ಕೊಂಡ್ರು ಅದಕ್ಕೆ ಇಷ್ಟು ಧೈರ್ಯವಿರಬೇಕಾದ್ರೆ ಇನ್ನು 3 ಹೊತ್ತು ದೈವ ಶಕ್ತಿಯನ್ನೇ ಮೈಗೂಡಿಸ್ಕೊಂಡ್ರು ನನಗೆಷ್ಟು ಧೈರ್ಯವಿರಬೇಡ. ನಾವು ಬಂದ ಕಾರಿನಲ್ಲಿ ನನ್ನ ಒಂದು ಜೋಳಿಗೆ ಇದೆ, ತಗೊಂಬನ್ನಿ. ನಾನು ಹೋಗ್ತಾ ಇರ್ತೀನಿ ಗುರುಗಳ. ಅದಕ್ಕೆ ನಾನೇ ಹೋಗ್ತೀನಿ. ಏನಿದೆ? ಯಾಕೆ ಹೀಗೆಲ್ಲ ಆಗ್ತಿದೆ? ದುಷ್ಟ ಶಕ್ತಿ, ಎಲ್ಲ ದುಷ್ಟ ಶಕ್ತಿಯ ಪ್ರಭಾವ. ಅಶೋಕನನ್ನು ಹುಡುಕಲು ಒಂದು ದುಷ್ಟ ಶಕ್ತಿಯಿಂದ ತೊಂದರೆ ಆಗ್ತಾ ಇದೆ. ಗೊತ್ತಾಯ್ತಲ್ವಾ? ಇದಕ್ಕೆಲ್ಲ ಕಾರಣ ಚಿರು ಅಂತ ಗೊತ್ತಾಯ್ತಲ್ವಾ ನಿಮ್ಗೆ? ಹತ್ಬಿಡಿ, ಜೋರಾಗಿ ಹತ್ಬಿಡಿ. ನಿಮ್ ಎದೆಲಿರೋ ದುಃಖ ಎಲ್ಲ ಕಣ್ಣೀರಾಗಿ ಕರಗ್ ಹೋಗ್ಲಿ. ನಿಮ್ ಪ್ರಾಣನೂ ಲೆಕ್ಸ್ದೆ ಅವನ ಆತ್ಮನ ಕಾಪಾಡಿದ್ದಕ್ಕೆ
ನೀವು ಮಾಡಿದ ತಪ್ಪಿಗೆ ಜೋರಾಗತ್ತು ಬಿಡಿ. ಮಗನಿಗೆ ಅಪ್ಪನ ಮೇಲೆ ಕೋಪ. ಯಾವ ಕಾರಣಕ್ಕಾಗಿ ಕೋಪ ಗೊತ್ತಿಲ್ಲ. ಅವನು ಬಂದಿರೋದು ನೀವು ಹಾಡೋ ಲಾಲಿ ಹಾಡು ಕೇಳೋಕ್ಕಲ್ಲ, ನೀವು ಹೇಳೋ ನೀತಿ ಕತೆ ಕೇಳೋಕ್ಕಲ್ಲ. ಅವನು ಬಂದಿರೋದು ದ್ವೇಷ ತೀರಿಸ್ಕೊಳ್ಳಕ್ಕೆ. ನನ್ನ ಮಗನಿಂದ ನನ್ನ ತಾಳಿ ಕಿತ್ತೋಗುತ್ತೆ ಅನ್ನೋದನ್ನ ನೆನ್ಸ್ಕೊಂಡ್ರೇನೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಾಗ ಆಗ್ತಿದೆ ಮಾತಂಗಿ. ಈ ಹೆತ್ಕರಳಿಗೆ ಬೆಂಕಿ ಇಡೋ ಕೆಲಸ ನಡೆಯುತ್ತೆ ಅಂತ ನನ್ನ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ತಪ್ಪು ಮಾಡಿದ್ದು ನಾನು, ಅವ್ರಿಗೆ ಯಾಕೆ ಶಿಕ್ಷೆ ಇಲ್ಲ. ನನ್ನ ಗಂಡ ನನಗೆ ಬೇಕು. ನನ್ನ ಗಂಡನ್ನ ನಾನು ಉಳಿಸ್ಕೋಬೇಕು. ಅಂತೂ ಆರ್ತಿ ಅಮ್ಮನವ್ರು ಬದಲಾದ್ರು. ಇನ್ನು ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಇನ್ನು ಮುಂದೆ ಈ ಮನೆಯಲ್ಲಿ ಹೊಸ ಬೆಳಕು ಮೂಡುತ್ತೆ, ನೆಮ್ಮದಿ ಮನೆ ಮಾಡುತ್ತೆ, ಎಲ್ಲರ ಮುಖದಲ್ಲೂ ನಗು ಮೂಡುತ್ತೆ.